ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೇಗಿದೆ ಪರಿಸ್ಥಿತಿ ಆ ಡೀಟೇಲ್ಸ್ ಅನ್ನು ಕೂಡ ಕೊಡ್ತೀವಿ ನಿಮಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮಳೆ ಭಾರಿ ಪ್ರಮಾಣದಲ್ಲಿ ಆಗ್ತಾ ಇದೆ. ಶಿರಸಿಯ ಕೋಟೆಕೆರೆ ಭರ್ತಿಯಾಗಿದೆ, ರಸ್ತೆ ಮೇಲೆ ನೀರು ಹರಿದಿದೆ. ಮುಖ್ಯ ರಸ್ತೆಯಲ್ಲಿ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಶಿರಸಿ ನಗರದ ಸಮೃದ್ಧಿ ನಗರ, ಶ್ರೀಧರ ನಗರ, ಚೌಡೇಶ್ವರಿ ಕಾಲೋನಿಯಲ್ಲಿ ಮನೆಗಳು ಜಲಾವೃತ ಆಗಿದೆ. ಬಿಕನಹಳ್ಳಿ ಬಳಿಕ ದನದ ಕೊಟ್ಟಿಗೆ ಕೂಡ ಕುಸಿದು ಬಿದ್ದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಆ ಪ್ರಮಾಣದಲ್ಲಿ ಶಿಥಿಲಾವಸ್ಥೆ ತಲುಪಿರುವಂತಹ ಕಟ್ಟಡಗಳಿರಬಹುದು, ಕೊಟ್ಟಿಗೆ ಇರಬಹುದು, ಎಲ್ಲವೂ ಕೂಡ ಕುಸಿತಕ್ಕೆ ಒಳಪಟ್ಟಿದೆ. ಶಿರಸಿಯ ದೃಶ್ಯವನ್ನು ನೋಡ್ತಾ ಇದ್ದೀರಾ. ದ್ವೀಪದ ರೀತಿಯಲ್ಲಿ ಭಾಸವಾಗ್ತಾ ಇದೆ ಪ್ರಮುಖ ತಗ್ಗು ಪ್ರದೇಶದ ಏರಿಯಾಗಳು. ನೋಡಿ, ಉತ್ತರ ಕನ್ನಡ ಇದೆಯಲ್ಲ, ಇದು ಭೌಗೋಳಿಕವಾಗಿ ಅತ್ಯಂತ ವಿಶಿಷ್ಟವಾಗಿರುವ ಜಿಲ್ಲೆ. ಒಂದು ಕಡೆ ನಮಗೆ ಬಯಲುಸೀಮೆ ಕಾಣಿಸುತ್ತೆ, ಒಂದು ಕಡೆ ಮಲೆನಾಡು, ಒಂದು ಕಡೆ ಕರಾವಳಿ. ಮೂರು ರೀತಿಯ ಅಟ್ಮಾಸ್ಫಿಯರನ್ನು ಅಥವಾ ವಾತಾವರಣವನ್ನು ನೋಡೋಕ್ಕೆ ಸಿಗುವ ಏಕೈಕ ಜಿಲ್ಲೆ ಉತ್ತರ ಕನ್ನಡ. ಈಗ ನೀವು ನೋಡ್ತಾ ಇರುವ ದೃಶ್ಯ ಶಿರಸಿ.